ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ನಮ್ಮ ಕನ್ನಡ ಭಾಷೆಯ ಅಥವಾ ನಮ್ಮ ಕನ್ನಡಿಗರ ನಮ್ಮ ಕರ್ನಾಟಕದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿಸೋಕ್ಕೆ ಬಂದೆ. ಮೊದಲು ನಮ್ಮ ಕನ್ನಡ ಭಾಷೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮ್ಮ ಕನ್ನಡ ಕಸ್ತೂರಿ ಕನ್ನಡ ಭಾಷೆ ಸುಮಾರು 2500 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಭಾರತದಲ್ಲೇ ಪ್ರಾಚೀನ ಭಾಷೆ ಅಂತ ಹೆಸರನ್ನು ಕೂಡ ಪಡ್ಕೊಂಡಿದೆ. ಸಂಸ್ಕೃತ ತಮಿಳಿನ ನಂತರ ಕನ್ನಡ ಅತಿ ಹಳೆಯ ಭಾಷೆ ಅಂತ ಕೂಡ ಒಂದು ಗೌರವವನ್ನು ಕೂಡ ಪಡ್ಕೊಂಡಿದೆ. ಮತ್ತು ಈ ಕನ್ನಡ ಭಾಷೆಯ ಪದಗಳು ಅಕ್ಷರಗಳು ಮೊದಲು ನಮಗೆ ಗುರುತು ಸಿಕ್ಕಿದ್ದು ಕ್ರಿಸ್ತ ಶಕ 450 ಹಲ್ಮಿಡಿ ಶಾಸನದಲ್ಲಿ ಕನ್ನಡ ಭಾಷೆಯ ಪದಗಳು ಸಿಕ್ಕಿದೆ. ಹಾಗೆ ಅಶೋಕನ ಶಿಲಾಶಾಸನ ಬ್ರಹ್ಮಗಿರಿಯಲ್ಲಿ ಸಿಕ್ಕಿರುವಂಥ ಶಾಸನದಲ್ಲಿ ಕೂಡ ಕನ್ನಡ ಪದಗಳು ಇತ್ತು ಎಂಬ ಕುರುಹು ಕೂಡ ಸಿಕ್ಕಿದೆ. ಕನ್ನಡ ಭಾಷೆ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ. ಮತ್ತು ಕನ್ನಡ ಭಾಷೆ ಓದಲು ಬರೆಯಲು ಮಾತನಾಡಲು ತುಂಬ ಸುಲಭವಾದ ಭಾಷೆ ಅಂತಲೇ ಹೇಳ್ಬೋದು. ಮತ್ತು ಕನ್ನಡ ಭಾಷೆಯನ್ನು ವಿಶ್ವಲಿಪಿಗಳ ರಾಣಿ ಅಂತ ವಿನೋಬಾ ಭಾವೆಯವರು ಬಣ್ಣಿಸಿದ್ದಾರೆ. ಕನ್ನಡ ಭಾಷೆಗೆ ಅಥವಾ ಕನ್ನಡ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕನ್ನಡ ಭಾಷೆಯ ಮೊದಲು ಕುವೆಂಪು ಅವರಿಂದ ಆನಂತರ ಈಗಿನ ತನಕ ಅನೇಕ ಕವಿಗಳು ಬಂದಿದ್ದಾರೆ. ಹಾಗೆ ಕನ್ನಡ ಸಾಹಿತ್ಯವನ್ನು ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಎಂಬ ವಿಂಗಡಣೆಯನ್ನು ನೋಡ್ತೀವಿ. ಕನ್ನಡ ಭಾಷೆಗೆ ಮೊದಲ ಕವಿ ಅಂದರೆ ಪಂಪ. ಪಂಪನಿಂದ ಈಗಿನವರೆಗೂ ಕನ್ನಡ ಭಾಷೆ ವಿಸ್ತಾರವಾಗಿ ಬೆಳೆಯುತ್ತಾ ಹೋಗಿದೆ. ಮತ್ತು ಕನ್ನಡ ಭಾಷೆ ಪ್ರಾಚೀನವಾದ ಭಾಷೆ, ಪ್ರಾಚೀನವಾದ ಸಂಸ್ಕೃತಿ, ಸಾಹಿತ್ಯ ಎಲ್ಲವನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಓದಿದ್ದನ್ನೇ ಬರೆಯುವ, ಮಾತನಾಡಿದ್ದನ್ನೇ ಬರೆಯುವ ಏಕೈಕ ಭಾಷೆ ಕನ್ನಡ ಅಂತಲೇ ಕೂಡ ಹೇಳ್ಬೋದು. ನಮ್ಮ ಮುಂದಿನ ಒಂದು ಪಾರ್ಟು ಕನ್ನಡಿಗರ ಬಗ್ಗೆ ನಾವು ಹೇಳೋದೇ ಬೇಡ. ಅವರಷ್ಟು ವಿಶಾಲ ಹೃದಯದವರು, ಸಹೃದಯರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಕನ್ನಡಿಗರ ಗುಣ ಸ್ವಭಾವ ನಮಗೆಲ್ಲ ತಿಳಿದಿರೋ ಹಾಗೆ ಎಲ್ಲ ಭಾಷೆಯನ್ನು ಪ್ರೀತಿಸುವ, ಗೌರವಿಸುವ ಮತ್ತು ಎಲ್ಲ ಜನರನ್ನು ಅಪ್ಪಿಕೊಂಡು ಬರಮಾಡಿಕೊಳ್ಳುವ, ಎಲ್ಲರ ಜೊತೆ ಹೊಂದಿಕೊಳ್ಳುವ ಗುಣ ಕನ್ನಡಿಗರಲ್ಲಿ ನಾವು ಕಾಣಬಹುದು. ಬಹುಶಃ ಕನ್ನಡಿಗರಷ್ಟು ವಿಶಾಲವಂತ ಸಹೃದಯರು ಇನ್ನೆಲ್ಲೂ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಕನ್ನಡಿಗರು ಅಂದಿದ ತಕ್ಷಣ ನಮಗೆ ಮೊದಲು ನೆನಪಾಗೋದೇ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ನಾಗ್ ಅವರು, ಪುನೀತ್ ರಾಜ್ಕುಮಾರ್ ಅವರು. ಹೀಗೆ ಹಳೆಗನ್ನಡದಲ್ಲಿ, ಹಳೆ ಸಾಹಿತ್ಯದಲ್ಲಿ ನಮಗೆ ಮುಖ್ಯವಾಗಿ ಕುಮಾರವ್ಯಾಸ, ಪಂಪ ಈ ಥರ ನಮಗೆ ನೆನಪಾಗ್ತಾರೆ. ಕನ್ನಡಿಗರು ಅಂತ ನಮಗೆ ಮೊದಲು ನೆನಪಾಗೋದು ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕನ್ನಡಿಗರು ಇದ್ದಂಥ ರೀತಿ, ರಸ್ತೆ ಬದಿಯಲ್ಲಿ ಚಿನ್ನವನ್ನು ಮಾರುತ್ತಿದ್ದಂಥ ರೀತಿ ಎಷ್ಟಿತ್ತು ಅಂದರೆ ಕನ್ನಡಿಗರ ಒಂದು ಸಾಮ್ರಾಜ್ಯ, ಕನ್ನಡಿಗರ ಒಂದು ಶಕ್ತಿ, ಕನ್ನಡಿಗರು ಹೇಗೆ ಬಾಳ್ತಿದ್ರು ಅನ್ನೋದನ್ನು ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ಕಾಣಬಹುದು. ಹಾಗೆ ಕನ್ನಡಿಗರು ಸಾಹಿತ್ಯ, ಸಿನಿಮಾ, ಸಂಗೀತ, ಕ್ರೀಡೆ, ಆಡಳಿತ ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಸಾಧನೆಯನ್ನು ಮಾಡಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಕನ್ನಡಿಗರು ನಂಬರ್ 1 ಆಗಿ ಹೊರಹೊಮ್ಮಿದ್ದಾರೆ. ಆನಂತರ ನಾವು ಕರ್ನಾಟಕದ ಬಗ್ಗೆ ಮಾತನಾಡೋಕೆ ಹೋದರೆ, ಕರ್ನಾಟಕ ರಾಜ್ಯ 9ನೇ ಅತಿ ದೊಡ್ಡ ರಾಜ್ಯ ಭಾರತದಲ್ಲಿ. ಮತ್ತು ಕರ್ನಾಟಕ ಅತಿ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯದಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. ಮತ್ತು ಕರ್ನಾಟಕ ಫೇಮಸ್ ಆಗಿರೋದು IT ಸೆಕ್ಟರ್ ಅಥವಾ ಸಾಫ್ಟ್ವೇರ್ ಕಂಪನಿಗಳಿಂದ ಅಂತಲೇ ಹೇಳ್ಬೋದು. ಮತ್ತು ಕರ್ನಾಟಕಕ್ಕೆ ಹೆಚ್ಚು ಇಷ್ಟಪಡೋದು ಅಂದರೆ ಇಂಡಸ್ಟ್ರಿಯಲಿಸ್ಟ್ ಅವರು. ಹೂಡಿಕೆ ಮಾಡಿ ಇಲ್ಲಿ ಸಿಗುವಂಥ ಒಂದು ಗಾಳಿ, ಬೆಳಕು, ನೀರಿನ ಸೌಲಭ್ಯ ಆಗಲಿ, ಜಾಗದ ಸೌಲಭ್ಯವಾಗಲಿ ಮತ್ತು ಇಲ್ಲಿ ಇರುವಂಥ ವಾತಾವರಣಕ್ಕೆ ಅನೇಕ ಜನರು ಉದ್ಯಮ ಮಾಡಲು ಇಲ್ಲಿಗೆ ಬರ್ತಾರೆ. ಮತ್ತು ಕರ್ನಾಟಕ ಯಾವತ್ತಿಗೂ ಒಂದು ಅಕ್ಷಯ ಪಾತ್ರ ಇದ್ದಂತೆ. ಬಂದವ್ರನ್ನ ಅಪ್ಪಿಕೊಂಡು ಯಾರನ್ನೂ ಹೊರತಳ್ಳದೆ ಎಲ್ಲರಿಗೂ ಸಮಾನವಾಗಿ ನೋಡುವ ಒಂದು ಅವಕಾಶ ಅಥವಾ ಒಂದು ಗುಣ ಅಂದರೆ ಅದು ಕರ್ನಾಟಕದ ಮಣ್ಣಲ್ಲಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಕನ್ನಡಿಗರು, ಕರ್ನಾಟಕ ಅಂದರೆ ಯಾವತ್ತೂ ಭಾರತದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿರುತ್ತೆ. ಇದನ್ನು ಬೇರೆಯವರು ಅರ್ಥ ಮಾಡ್ಕೋಬೇಕು. ಪರಭಾಷಿಗರು ಎಲ್ಲವನ್ನ ಬಳಸ್ಕೊಂಡು ನಮ್ಮನ್ನು ನಿಂದನೆ ಮಾಡದೆ ಕನ್ನಡಿಗ ಕರ್ನಾಟಕದ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡು ಜೀವನವನ್ನು ಸಾಗಿಸ್ಬೇಕು ಪರಭಾಷಿಗರು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ.